ಶ್ರಿಯಪದ್ಯೆ ನಿತ್ಯಾಗಣಿತ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇವ ಪ್ರಳಯ ರಚನಾ ಶ್ರೀರವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಅಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಯತ್ಪದಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ. ಎಲ್ಲಾಯ್ತು ಇವೆಲ್ಲ ಏನಾಯ್ತು? ಈಗ ಪುರಾಣ ಹೇಳ್ತಿರ್ತಾನೆ ತಿಳ್ಕೊಬೋಣ. ಇಂಥ ಶೋಕ ಸಿಕ್ಕಿಬಿಡತ್ತೆ, ಏನ್ ಮಾಡ್ಬೇಕು ಅವ್ರೀಗ? ಗೊತ್ತಾಯ್ತಾ? ಪೈಜಿ ಎದ್ದು ಹೋಗ್ಬಿಡ್ತಾರೆ. ಅದು ಯಾಕೆ ಕೇಳ್ತಾರೆ? ಹಾಗೆ ಅರ್ಥ ಹೇಳ್ತಾರೆ, ಹಾಗೆ ಕೇಳ್ತಾರೆ, ಹಾಗೆ ಅನುಷ್ಠಾನ ಮಾಡ್ತಾರೆ. ಅಂಥವ್ರು ಹೇಳಬಾರ್ದು ಅಂತ ಹೇಳಿದ್ರು. ತಕ್ಷಣ ವಾಕ್ಯ ತಗೊಂಡು ಬಿಡಿಸಿ ಹೇಳ್ಬೇಕದನ್ನ. ಅದಕ್ಕೇನು ಓದಿರ್ಬೇಕು ಅವ್ರೀಗ? ಸುಧಾದಿ ಗ್ರಂಥ ಓದಿರ್ಬೇಕು. ಆಗ ಗೊತ್ತಾಗ ಸುಧಾದಿ ಗ್ರಂಥ ಅವ್ರಿಗೆ ಹೇಳಬಾರದು, ಸುಧಾದಿ ಗ್ರಂಥ ಹೇಳಬಾರದು. ಸುಧಾದಿ ಗ್ರಂಥ ಬ್ಯಾಕ್ ಗ್ರೌಂಡಲ್ಲಿ ಅದಕ್ಕೆ ಅರ್ಥ ಹೇಳೋದು. ಅರ್ಥ ಆಯ್ತಾ? ಅವಾಗ ಅವ್ರಿಗೆ ಓ ಎಲ್ಲ ಸರಿಯಾಗಿ ಅರ್ಥ. ಇದು ಶಾಸ್ತ್ರೀಯವಾದ ಪ್ರವಚನ ಆಗುತ್ತೆ. ಇಲ್ಲದವ್ರು ಏನಾಗುತ್ತೆ, ಇರೋದನ್ನ ಹೇಳೋದಕ್ಕೆ ಹೋದ್ರೆ ನಿಮ್ಗೆ ಯಾತಕ್ಕೆ ಬೇಕೀಗ? ಯಾವ ಜ್ಞಾನಿಗಳು ಬೇಕಿಲ್ಲ. ಬರೀ ಎಲ್ಲಿ ಸಿಕ್ಕರು ಬೀಳೋರಿಗೆ ಹೆಲ್ಪ್ ಆಗ್ಬೇಕು, ಅವರಿಗೆ ತಿಳುವಳಿಕೆನೇ ಇಲ್ಲ, ಗುರಿ ಇರಬೇಕು. ಆ ಗುರಿ ಇದ್ದಾಗ ಆ ಪುರಾಣ ಓದ್ದೆ ಹೋಗ್ಬಿಟ್ರೆ ಗೀತಾ ಭಾಷೆನೇ ಓದಲ್ಲ, ಸಮಸ್ಯೆ ಇರೋದು ಅಲ್ಲಿ. ಟೀಕಾದಿಗಳ ಸಮೇತ ಓದೋದು ಇನ್ನೂ ಕಡಿಮೆ. ಅದರಿಂದ ಏನಾಗುತ್ತೆ ಅಂದರೆ ಇಂಥ ಉತ್ತರ ಪ್ರಾಕ್ಟಿಕಲ್ ನಾಲೆಜ್ ಬರೋದೇ ಇಲ್ಲ. ಏನು ತಿಳ್ಕೊಂಡು 4 ವಾಕ್ಯದಲ್ಲಿ ಬ್ಯಾರೇಜ್ ಮಾಡ್ತಾರೆ ಹೊರತು ಸಾಕ ಎಲ್ಲರೂ ಅಲ್ಲ, ಅನೇಕರು ಆ ಥರ ಡಿಫೆಕ್ಟ್ ಇಟ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು. ಇದು ಆಚೆ ಪರ್ಫೆಕ್ಟ್ ಎಕ್ಸಾಂಪಲ್. ಒಂದು ವಾಕ್ಯ ಹೇಗೆ ತೋರಿಸ್ಬೇಕು. ಅವ್ನು ಇವತ್ತು ಪುರಾಣದಲ್ಲಿ ವಾಕ್ಯ ಇದ್ದೇ ಇದೆ, ಸ್ಕಂದ ಪುರಾಣದಲ್ಲಿ ಸಿಗುತ್ತದು. ಪುರಾಣ ವಾಕ್ಯ ಬಂದೇ ಬರುತ್ತೆ. ಅಪಾರ್ಥ ಹೇಳ್ಬಿಟ್ರೆ ಎಷ್ಟು ಆಭಾಸ ಆಗುತ್ತೆ. ಇದು ಬೇಸಿಕ್. ಇದನ್ನು ಬಂದ ತೋರಿಸಿದ್ರೆ ಎಷ್ಟು ಅರ್ಥ ಆಯ್ತು ನಿಮಗೀಗ? ಇಂಥ ಪ್ರಸಂಗ ಎಲ್ಲೇ ಬರಲಿ ಅದೆಷ್ಟಕ್ಕೂ ಉತ್ತರ ಹೇಳಕ್ಕೆ ಬರುತ್ತೆ. ಅದು ಟ್ರೈನಿಂಗ್ ಅಂದ್ರೆ ಅದು. ಇನ್ನು ಓದ್ದವರು ಸಮಸ್ಯೆ ಬರೋದೇ ಇಲ್ಲ. ಯಥಾ ದೇಹಾಂತರ ಜ್ಞಾನಂ ದೈಕ್ಯಸ್ಯ ಮುಗಿತಲ್ಲ, ನಿನ್ನೆ ಆಗಿತ್ತಲ್ಲ. ಅಸ್ಮೃತವು ಪೂರ್ವದೇಹಸ್ಯ ವಿಜ್ಞಾನಂ ತತ್ ಕಥಂ ಭವೇತ್. ಅನ್ವಯ ವ್ಯತಿರೇಕ ಅದೇ ತಾನಾಗ್ಬೇಕಾದ. ಹೌದು, ಕರೆಕ್ಟ್. ಹಿಂದಿದೆ ಪುನರ್ಜನ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಅದೆಲ್ಲ ಆಯ್ತಲ್ಲ. ಮುಂದೆ ಸರ್ವ ಪದಾರ್ಥ ಅದು ಆಯ್ತು. ಜಾಗ್ರತೆ ಸ್ಫುಟಂ ಅಥೋ ಮಿಥ್ಯಾ ನ ಸ್ವಪ್ನಃ. ಜಾಗ್ರತ್ವ ಮಾತ್ರ ಮಾತ್ರೈಕಂ ಅನ್ಯಥಾ ದೃಶ್ಯತೆ ಸ್ಫುಟಂ ಅಥೋ ಮಿಥ್ಯಾ ನ ಚ ಸ್ವಪ್ನಃ. ಆದ್ದರಿಂದ ಸ್ವಪ್ನ ಏನಲ್ಲ, ಮಿಥ್ಯೆ ಅಲ್ಲ ಅಂತ ಹೇಳಿ. ಜಾಗ್ರದೇವ ಚ ಆತ್ಮವತ್. ಜಾಗ್ರದ ಅವಸ್ಥೆ ಅಂತ ತಿಳಿದು ಮಾತ್ರ ತಿಳ್ಕೊಂಡು ತಪ್ಪ ಹೇಳ್ತು, ಬೇರೆ ಅಲ್ಲ. ಕಿಂಚ ನಚ ಕ್ವಚಿತ್ ನಚ ಕಾಚಿತ್ ಪ್ರಮಾ ವಿಶ್ವಭ್ರಾಂತತ್ವೇ ಸರ್ವಮೇವ ಚ ಅವಾದಿತಾನುವೃತ್ತೇಷ್ಟು ಅಥ ಪ್ರಜ್ಞಾತ್ರ ಮಾಯೋಕ್ತ. ಹೌದು, ಚಿದತಿನ್ ಮಿಶ್ರಮೇವ. ಮನಸ್ಸು ಮೋಕ್ಷಕ್ಕೆ ಹೋಗೋವರೆಗೂ ಕೂಡ ಚಿದತಿನ್ ಮಿಶ್ರಮೇವ. ಚಿನ್ಮನಸ್ಸು ಅಚಿನ್ಮನಸ್ಸು ಹೇಗಿರುತ್ತೆ ಹೇಳಿದ್ನಲ್ಲ. ಕಣ್ಣು ಸ್ಪೆಕ್ಸು ಚೇರೇನೆ ಮಾಡ್ಬಾರ್ದು, ಡಿಫೆಕ್ಟ್ ಇದೆ. ಇಲ್ಲಿ ಜಡ, ಇದು ಚೇತನ, ಎರಡು ಮಿಕ್ಸ್ ಆಗಿ ಕೆಲಸ ಇದೆ. ಆಪರೇಷನ್ ಕಣ್ಣು ಸರಿಗೆ ಹೋದ್ಮೇಲೆ ಬೇಕಿಲ್ಲ, ಅವಾಗ ಬರೀ ಕಣ್ಣು ನೋಡುತ್ತೆ. ಈ ಬರೀ ಕಣ್ಣು ನೋಡ್ತಾ ಇಲ್ಲ, ಜೊತೆಗೆ ಯಾವ ಸೇರ್ಕೊಂಡಿದೆ? ಸ್ಪೆಕ್ಸು ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಸಂಸಾರಾವಸ್ಥೆಯಲ್ಲಿ ಪ್ರತಿಯೊಂದು ಇಂದ್ರಿಯಗಳು ಕೂಡ ಹೇಗಿರ್ತವೆ ಅಂದರೆ ಬರೀ ಒರಿಜಿನಲ್ ಅಲ್ಲ, ಮೇಲೊಂದು ಹೆಲ್ಪ್ ತಗೊಂಡು ಜಡ ಪದಾರ್ಥ. ಅದು ಸಾಮಾನ್ಯ ದೋಷ ಇಲ್ಲಿ ದೋಷ ಇರುತ್ತೆ. ಜಡ ಪದಾರ್ಥ ಕ್ಲೀನ್ ಮಾಡ್ಕೊಂಡಿಲ್ಲ, ದೋಷ ಇರುತ್ತೆ. ಇವನಿಗೆ ಏನೇನೋ ಕಾಣಿಸುತ್ತೆ. ಇದು ಹೇಳ ಕಲರ್ ಗ್ಲಾಸ್ ಹಾಕೊಂಡ್ಬಿಟ್ರೆ ಕಲರ್ ಕಾಣಿಸ್ತಾಳೆ. ಕಣ್ಣಲ್ಲಿ ಕಲರ್ ಇಲ್ಲ, ಗ್ಲಾಸಲ್ಲಿ ಕಲರ್ ಇದೆ. ಕಾಮಕ್ರೋಧಾದಿಗಳು ಎಲ್ಲಿ ಬಂದಿದೆ? ಈಗ ಈ ಜಡ ಮನಸ್ಸಿಗೆ ಬಂದಿದೆ. ಅದನ್ನು ತೆಗಿಬೇಕು. ಆಗ ಚೇತನ ಮನಸ್ಸು ಕ್ಲಿಯರಾಗಿ ವರ್ಕ್ ಮಾಡುತ್ತೆ. ಗೊತ್ತಾಯ್ತು? ಅದು ಸಾಧನೆ ಹೊರತು ಬೇರೆ ಅಲ್ಲ. ಇದೆಲ್ಲ ಯೋಚನೆ ಮಾಡಿದ್ರೆ ಎಷ್ಟು ವಿಷಯಗಳಿದೆ, ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲ ಕಡೆ ಪ್ರಶ್ನೆ ಬರುತ್ತೋ ಅದು ತಕ್ಷಣ ಉತ್ತರ ರೆಡಿ ಇರೋದು. ಚಿದತಿನ್ ಮಿಶ್ರಮೇ ವೈ ತನ್ ಮನೋ ಯಾವಚ್ಚ ಸಂಸ್ಕೃತಿ. ಸಂಸಾರ ಇರೋವರೆಗೂ ಕೂಡ ಚಿದತಿನ್ ಮಿಶ್ರವಾದ ಮನಸ್ಸೇ ಇರುತ್ತೆ. ಅದಕ್ಕೇನೆ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂತ ಹೇಳಿದಾಗ ಅಚಿನ್ ಮನೋಗತಾನ್. ಬಾಹ್ಯ ಮನಸ್ಸಿನಲ್ಲಿ ಏನು ಕಾಮನೆಗಳಿರುತ್ತಲ್ಲ ಅದು ಹೋಗ್ಬೇಕು. ಈ ಗ್ಲಾಸ್ಗೇನು ಕೊಳೆ ಅಂಟಿದೆಯಲ್ಲ, ಗ್ಲಾಸಿಗೆ ಕೊಳೆ ಹೋಗ್ಬೇಕೆ ಹೊರತು ಯೋಗ್ಯರಿಗೆ ಕಣ್ಣಲ್ಲಿ ಕೊಳೆ ಇಲ್ಲ. ಸಾತ್ವಿಕ ಜೀವರಿಗೆ ಸ್ವರೂಪದಲ್ಲಿ ಏನಿಲ್ಲ, ದೋಷ ಇಲ್ಲ.
ಅದೆಲ್ಲ ಇದರಿಂದ ಲಿಂಗದೇಹದಿಂದ ಬಂದಿರೋ ದೋಷ ಇದು. ಆದ್ದರಿಂದ ಲಿಂಗದೇಹ ಕಳ್ಕೊಂಡೇ ಬಿಡಬೇಕು, ಸ್ಪೆಕ್ಸ್ ತೆಗೆದು ಹಾಕಿದಾಗ ಬಿಟ್ಟು ಬಿಡಬೇಕು. ಅಲ್ಲಿವರೆಗೂ ಡೀಲಿಂಗ್ ಮಾಡ್ಬೇಕಾದ್ರೆ ಅದು ಮಾತ್ರ ಕ್ಲೀನ್. ಕಾಮಕ್ರೋಧ ಬರದ ನೋಡ್ಕೋತಾ ಇದ್ರೆ ಹೇಗೆ ಕಾಣಿಸುತ್ತೆ ಅದು? ಡೈರೆಕ್ಟ್ ಕಣ್ಣಿಂದ ನೋಡಿದ್ರೆ ಹೇಗೋ ಅಷ್ಟು ಕ್ಲಾರಿಟಿ ಇದೆ. ಅದಕ್ಕೆ ಜ್ಞಾನಿಗಳು ಹಾಗೆ ನೋಡೋದ್ರಿಂದ ಅವ್ರು ತಪ್ಪು ಓದಲಿಕ್ಕೆ ತಪ್ಪು ತಿಳ್ಕೊಳಕ್ಕೆ ಆಗೋದಿಲ್ಲ. ಸಿದಚಿನ್ ಮಿಶ್ರಮೇ ಬೈತತ್. ಮನೋ ಯಾವ ದೂರದೃಷ್ಟಿ ಇರುತ್ತೆ ಸರಿಯಾಗಿ ಕಾಣೋದಿಲ್ಲ, ಹತ್ತಿರ ದೃಷ್ಟಿ ಸರಿಯಾಗಿ ಕಾಣುತ್ತೆ. ನಮಗೆಲ್ಲ ಎಂಥದ್ದು ಹತ್ತಿರ ದೃಷ್ಟಿ, ಬರೀ ಸಂಬಂಧಿಗಳು ಮಾತ್ರ ಕಾಣ್ತಾರೆ. ಆದ್ದರಿಂದ ಶಾರ್ಟ್ ಸೈಟ್ ಆಯ್ತಾ. ಬೇರೆ ಯಾರೇ ಬರಲಿ ಇಲ್ಲ ನಮ್ಮವರಾದ್ರೆ ಸರಿ ಇಲ್ಲ ಬಿಟ್ಬಿಡಿ ತೆಗೆದ್ಬಿಡಿ. ಇನ್ನೊಬ್ರು ದೂರದ ಸೈಟ್ ಅವರಿಗೆ ಗೊತ್ತಾಯ್ತಾ. ದುರ್ದೃಷ್ಟಿ ಎಲ್ಲೆಲ್ಲ ಇದೆ, ಹತ್ತಿರದವ್ರು ಯಾರು ಕಾಣೋದೇ ಇಲ್ಲ ಅವ್ರಿಗೆ. ಅದಕ್ಕೆ ಎರಡು ಸೈಟು ಕಣ್ಣಿಗೆ ಇದೇನಾಗುತ್ತೆ, ಕಣ್ಣು ಸರಿ ಇಲ್ಲ ಅಂತ. ಜ್ಞಾನ ಕೂಡ ಸರಿ ಇಲ್ಲ. ಸಂಬಂಧಿಗಳದ್ದು ಪಕ್ಷಪಾತ ಮಾಡೋದು, ಸಂಬಂಧಿಗಳು ಅಲ್ಲ ಅಂತ ಪಕ್ಷಪಾತ ಮಾಡೋದು ಸರಿಯಲ್ಲ. ಅದು ಬಿಡ್ಬೇಕಾಗುತ್ತೆ. ಅದು ಯಾವಾಗ ಹೋಗುತ್ತದೋ ಈ ಸೈಟ್ ಕರೆಕ್ಟ್ ಆಗುತ್ತೆ. ಸೈಟ್ ಕರೆಕ್ಟ್ ಮಾಡೋಕೆ ಉಳಿದೋರಿಗೆ ಸಾಧ್ಯ ಇಲ್ಲ. ಯಾರು ಮಾಡ್ಬೇಕು ಅದನ್ನು? ಎಕ್ಸ್ಪರ್ಟ್, ಐ ಸ್ಪೆಷಲಿಸ್ಟ್ ಆಗಬೇಕು. ಅದು ದೃಷ್ಟಿಯಲ್ಲಿ ಜ್ಞಾನದಲ್ಲಿ ಪರಿಣಿತರಾಗಿರ್ಬೇಕು. ಸರ್ವಜ್ಞ ಮನ್ಯ ಮನವೇಚ್ಛ ಆಚಾರ್ಯ ಒಬ್ಬರೇ ಅಂಥವ್ರಾದ್ದರಿಂದ ಅವ್ರನ್ನ ಕಳಿಸ್ಕೊಟ್ರು ಅಂತ ಹೇಳ್ತಾರೆ. ಯಾರೋ ಹಾರ್ಟ್ ಸರ್ಜರಿ ಆಪ್ರೇಷನ್ ಮಾಡೋರು ಕಾರ್ಡಿಯಾಲಜಿಸ್ಟ್ ಹೋಗ್ಬಿಟ್ಟು ಕಣ್ಣು ತೋರಿಸಿದ್ರೆ ಉಪಯೋಗ ಇಲ್ಲ. ಅವ್ರ ಕೈ ಹಾಕೋದೂ ಇಲ್ಲ, ಅವ್ರಿಗೆ ಹಾಕ್ಲಿಕ್ಕೆ ಕೇಳಲೂಬಾರ್ದು ಕೂಡ. ಕದಾಚಿನ್ ಮಿಶ್ರಮೇ ಬೈ ತನ್ಮನೋ. ಇವತ್ತು ನಾವು ಎರಡು ಶಾರ್ಟ್ ಶರ್ಟು ಲಾಂಗ್ ಸೈಟ್ ಎರಡು ಇದೆ. ಆದ್ದರಿಂದ ಗೊತ್ತಾಯ್ತಿಲ್ಲ, ಒಬ್ಬ ಅಲ್ಲಿ ಒಂದೊಂದಿರುತ್ತೆ. ನಮ್ಗೆ ಅದು ಏಕಕಾಲಕ್ಕಿರೋದ್ರಿಂದ ಬರೀ ಇದರಲ್ಲೇ ಕಾಲ ಹೋಗುತ್ತೆ. ಅವ್ರ್ಯಾರು ಇವ್ರ್ಯಾರು ಅಂತ ಹೇಳ್ತಾ ತಾರ್ಯಾರು ಬಿಡ್ತಾರೆ. ಚಿದಚಿನ್ ಮಿಶ್ರಮೇವ ಮನೋವಿಕಾರಾ ವಿಷಯಾ ಸ್ವಪ್ನಾ ಯತ್ ಬಾಹ್ಯವನ್ನತೆ ಸ್ಥೂಲಾ ಭವಂತಿ ಅತಸ್ತೇಷಾಂ ಸ್ಪಷ್ಟತಾ ನಮಯ ನ ತಥಾ ಕ್ವಚಿತ್. ಅದಕ್ಕೆ ಸ್ವಪ್ನದ ಪದಾರ್ಥಗಳಿಗೂ ಎಚ್ಚರದ ಪದಾರ್ಥಗಳಿಗೂ ವ್ಯತ್ಯಾಸ ಏನು ಅಂದರೆ, ಈ ಕ್ಲಾರಿಟಿ ಸ್ವಪ್ನದಲ್ಲಿ ಇರೋದಿಲ್ಲ. ಎಷ್ಟೇ ಸ್ವಪ್ನ ಕ್ಲಿಯರ್ ಅಂದರೂ ಕೂಡ ಎಚ್ಚರದ ಅವಸ್ಥೆಯ ಕ್ಲಾರಿಟಿ ಬರೋದಿಲ್ಲ. ಯಾಕೆಂದರೆ ಅಲ್ಲಿ ಬೇರೆ ವ್ಯವಸ್ಥೆ ಬೇಗ ವಸ್ತುಗಳು ಕಾಣೋದೆಲ್ಲ ಎಂಥ ವಾಸನಾಮಯ ವಸ್ತುಗಳಾದ್ರಿಂದ ಈ ಕ್ಲಾರಿಟಿ ಬರೋದಿಲ್ಲ. ಎಷ್ಟೇ ಸಿಂಹ ಚಿತ್ರ ತೋರಿಸಿರಿ ನೀವು, ಏನೇ ತೋರಿಸಿ, ನಿಜವಾದ ಆನೆ ಸಿಂಹ ನೋಡಿದಾಗ ಮಾತ್ರ ಹೀಗಿರುತ್ತಾ ತಕ್ಷಣ ಅಂದ್ಬಿಡ್ತಾರೆ. ಹೀಗೆ ಬದಿರಿ ಫೋಟೋ ನೋಡಿರ್ತೀರಿ, ಬದಿರಿ ನೋಡ್ತೀರಿ, ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ. ನೋಡಿ ಬದಿರಿ ಫೋಟೋ ನೋಡಿದ್ರೆ ಅರ್ಥ ಆಗುತ್ತೆ, ಬದಿಗೆ ಹೋಗಿ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ನೋಡೋರಿಗೆ ಅದ್ರ ವಿಶೇಷ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ಪ್ರತ್ಯಕ್ಷದ ಕ್ಲಾರಿಟಿ ಬೇರೆ ಯಾವುದಕ್ಕೂ ಇರೋದಿಲ್ಲ. ಸ್ವಪ್ನಾವಸ್ಥೆಯಲ್ಲಿ ಈ ಪ್ರತ್ಯಕ್ಷ ಕೆಲಸ ಮಾಡೋದಿಲ್ಲ. ಆದ್ದರಿಂದಾಗಿನೇ ಅಲ್ಲಿ ನೋಡೋದೆಲ್ಲ ಹೇಗಿರುತ್ತೆ, ಇದರಷ್ಟು ಕ್ಲಾರಿಟಿ ಹೊಂದಿರೋದಿಲ್ಲ. ಕ್ವಚಿ ಸ್ಪಷ್ಟ ಅಪಿಶುಷ್ಟೇ ವಾಸನಾ ಮಾನಸೀಚಸ. ಕೆಲವೊಮ್ಮೆ ಮಾತ್ರ ಏನಾಗಿರ್ತವೆ, ಅರ್ಜುನಾದಿಗಳಿಗೆ ಅಂಥವ್ರು ಬೀಳುತ್ತೆ ಸ್ವಪ್ನ, ಅವೆಲ್ಲ ಕ್ಲಾರಿಟಿ ಜಾಸ್ತಿ. ಜ್ಞಾನಿಗಳು ಅವ್ರ ರೀತಿ ಬೇರೆ, ಅವ್ರ ಇದು ಬೇರೆ. ನಮಗೂ ಕೂಡ ಕೆಲವೊಮ್ಮೆ ಬೆಳಗಿನ ಜಾವ ಫ್ರೆಶ್ ಮಲಗಿದ್ದಾನೆ, ಯಾವ ಡಿಸ್ಟರ್ಬೆನ್ಸು ಇಲ್ಲ, ಕುಡಿದಿರೋದು ಮಲಗಿಲ್ಲ, ಡ್ರಗ್ಸ್ ತೊಗೊಂಡಿಲ್ಲ, ನಾರ್ಮಲ್ ನಿದ್ದೆ ಬಂದಿದೆ, ನಾರ್ಮಲ್ ಕನಸು ಬಿದ್ದಿದೆ, ಕ್ಲಾರಿಟಿ ಇರುತ್ತೆ, ಅದರಂತೆ ನಡೆಯುತ್ತೆ ಸೂಚನೆ. ಕುಡಿದ ಸ್ವಪ್ನೆಲ್ಲ ಅರ್ಥ ಮಾಡೋ ಡಿಸೀಸ್ ಕಾಲ ಬೀಳೋ ಸ್ವಪ್ನಗಳಿಗೆ ಮಹತ್ವ ಇಲ್ಲ ಅದಕ್ಕೆಲ್ಲ. ಇಷ್ಟು ಹೇಳಿ ಅದಕ್ಕೆ ಸಂಧ್ಯಾಧಿಕರಣ ಮುಗಿತೀವಿ. ಇಲ್ಲಿಗೆ ಸಂಧ್ಯಾಧಿಕರಣ ಮುಗಿದು ಈಗ ಪರಾಭಿಧ್ಯಾನಾಧಿಕರಣ ಹೇಳ್ತಾರೆ. ಓ ಪರಾಭಿಧ್ಯಾನಾತ್ತು ತಿರೋಹಿತಂ ತಥೋ ಹ್ಯಸ್ಯ ಬಂಧ ವಿಪರ್ಯಯ ಓಂ ಈಶೇಚ್ಛೆಯ ಅಂತರ್ದಧಾತಿ. ಸಂಬಂಧಪಟ್ಟಂತೆ ಸ್ವಪ್ನದ ವಿಷಯನೂ ಆಗಬೇಕು, ಜೊತೆಗೆ ನಮ್ಮ ಸಂಸಾರದ ಪರಿಸ್ಥಿತಿನೂ ಅರ್ಥ ಆಗಬೇಕು ಅಂತ ಹೇಳೋದಕ್ಕೆ ಒಂದು ಸೂತ್ರ ಇದೆ. ಪರಾಭಿಧ್ಯಾನಾತ್ತು ತಿರೋಹಿತಂ ತಥೋ ಹಿ ಯಸ್ಯ ಬಂಧ ವಿಪರ್ಯಯ ಓಂ ಪರಕೃತಸ್ಯ ಅಪವ್ಯಾಖ್ಯಾನತಾಂ ಪ್ರತಿಪಾದಯಿತು ಪರಾಭಿಧ್ಯಾನಾತಿ ಸೂತ್ರ ತಾತ್ಪರ್ಯಮಾಹ ಈಶೇತಿ. ಇದಕ್ಕೆ ಬೇರೆಯವ್ರ ಭಾಷ್ಯ ಪೂರ್ತಿ ಬೇರೆ ಬೇರೆನೇ ಬರೀತಾರೆ. ಅದಲ್ಲ ಅಂತ ಹೇಳೋದಕ್ಕೆ ಮೊದಲು ತಾತ್ಪರ್ಯ ಹೇಳ್ತಾರೆ ಆ ಸೂತ್ರದ ಅರ್ಥನ. ಈಶೇಚ್ಛೆಯ ಅಂತರ್ದಧಾತಿ ಸಂಧ್ಯಮಿತಿ ಶೇಷಃ. ಅದು ಕನಸು ಬೀಳೋದು ನಮ್ಮ ಕೈಯಲ್ಲಿಲ್ಲ, ಕನಸು ಮುಗಿಯೋದು ನಮ್ಮ ಕೈಯಲ್ಲಿಲ್ಲ. ಕೆಟ್ಟ ಕನಸು ನೋಡ್ತಾನೆ, ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಡಿಸ್ಕೌಂಟ್ ಮಾಡಿ ಬರೋದಿಲ್ಲ ಅವನಿಗೆ. ಈಗ ಬ್ರೇಕ್ ಫೇಲ್ ಆದಾಗ ವಾಹನ ನಿಲ್ಲಿಸಕ್ಕೆ ಬರೋದಿಲ್ಲಲ್ಲ, ಆ ಥರ ಅವ್ರ ಕಂಟ್ರೋಲ್ ಇಲ್ಲ ಅದ್ರ ಮೇಲೆ. ಸುಸ್ವಪ್ನ ನೋಡ್ತಿರ್ತಾನೆ, ಕಟ್ಟಾಗ್ಬಿಡುತ್ತೆ, ಇನ್ನು ಮತ್ತೆ ನೋಡೋಕ್ಕೆಲ್ಲ ಸಿಗೋದಿಲ್ಲ. ದುಸ್ವಪ್ನ ಬೇಡ ಅಂದ್ರೆ ಕಂಟಿನ್ಯೂ ಆಗುತ್ತೆ. ಇದೇನು ತೋರಿಸುತ್ತೆ ನಮಗೆ? ಮೊದಲು ಎರಡು ಪಾಯಿಂಟ್. ಮೊದಲನೇದಾಗಿ ದುಸ್ವಪ್ನ ಸ್ವಪ್ನ ನಮ್ಮ ಕೈಲಿಲ್ಲ, ಫಸ್ಟ್ ಅದ್ರ ಕಂಟ್ರೋಲ್ ಮಾಡೋದು ನಮ್ಮ ಕೈಲಿಲ್ಲ. ಎರಡು ಡಿಫೆಕ್ಟ್. ಇವೆಲ್ಲ ಅಸ್ವಾತಂತ್ರ್ಯವನ್ನು ಕ್ಲಿಯರಾಗಿ ಅನುಭವಿಸ್ತೇವೆ ನಾವು. ಅದಕ್ಕೆ ದೃಷ್ಟಾಂತ ಕೊಟ್ಟರು. ಸಂಧ್ಯಮಿತಿ ಶೇಷಃ ನ ಕೇವಲ ಸ್ವಪ್ನ ಕಿಂತು ತತ್ತಿರೋಧಾನಮಪಿ ಈಶ್ವರೇಚ್ಛಾಧೀನಮಿತ್ಯೇವ ಏವ ಅರ್ಥೋ ಅನೇನ ಸೂತ್ರೇಣ ಉಚ್ಯತೆ ನಾಣ್ಯ. ಇದರಲ್ಲಿ ಸ್ವಪ್ನ ಕಾಂಡಕ್ಕೂ ದೇವರ ಅನುಗ್ರಹ ಬೇಕು, ಸ್ವಪ್ನ ಕಾಣದೇ ಇರೋದಕ್ಕೂ ದೇವರ ಅನುಗ್ರಹ ಬೇಕು, ದುಸ್ವಪ್ನ ಡೀಲಿಂಗ್ ಆಗ್ಲಿಕ್ಕೂ ಬೇಕು, ಸುಸ್ವಪ್ನ ಕಂಟಿನ್ಯೂ ಆಗ್ಲಿಕ್ಕೂ ಬೇಕು.
ಜೀವಶ್ಚ ಎಷ್ಟೊತ್ತಿರ್ತಾರೆ ಈಗೇನೋ ಮಾಡಕ್ಕೆ ಹೋದೆ ತಕ್ಷಣ ಎಚ್ಚರ ಬಿಡ್ತದೆ. ಇನ್ನೇನು ಕೊಡ್ತಿರ್ತಾರೆ ತೊಗೊಳಕ್ಕೆ ಹೋಗ್ತಾರೆ ಎಚ್ಚರ ಬಿಡುತ್ತೆ. ಒಂದು ಕ್ಷಣದ ಅಯ್ಯೋ ಸ್ವಲ್ಪ ಕಂಟಿನ್ಯೂ ಆಗಬಾರ್ದೆ ಅನಿಸ್ತದೆ. ಯಾವುದು ದುಡ್ಡು ಮುಟ್ಟಕ್ಕೆ ಹೋಗಿರ್ತಾರೆ ಎಚ್ಚರ ಬಿಟ್ಟು ಸಿಟ್ಟು ಬರುತ್ತಾಗ. ಇನ್ನು ಹಾವು ತಪ್ಸ್ಗಳು ಹೋಗಿದ್ದಾರೆ ಕಚ್ಚೆ ಬಿಟ್ಟು. ಆದ್ದರಿಂದ ಸ್ವಪ್ನದಲ್ಲಿ ಹೀಗಾಗುತ್ತೆ. ಇದು ಎಲ್ಲಿಗೂ ಯಾವ್ದು ಕೆಲವು ಚಾನ್ಸ್ ಮಿಸ್ ಆಗುತ್ತೆ ಅಂತೇವಲ್ಲ, ಇದು ಹಾಗೇನೆ ಎಚ್ಚರ ಇದ್ದಾಗ ಕೆಲವು ಮಿಸ್ ಆಗಿಬಿಡುತ್ತೆ. ಬಸ್ಸೇ ಮಿಸ್ ಆಗುತ್ತೆ ನೋಡ್ತಿರ್ಲಿಕ್ಕೆ ಆ ಥರ. ಹಾಂ ಆಯ್ತು ನೋಡಿ ಇನ್ನೂ ಬಂದಿದೆಯಲ್ಲ ಅದನ್ನೇ ಹೇಳಿ. ನಮ್ಮ ಕೈಲಿಲ್ಲ ಅದು. ಸ್ವಲ್ಪ ಭದ್ರಾಂತಿ ಕೊಟ್ಟ ಮೇಲೆ ಎಚ್ಚರ ಬರದೆ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ ಅವನಿಗೆ. ನಚ ಜ್ಞಾನೈಶ್ವರ್ಯ ಶಕ್ತಿ ಬ್ರಹ್ಮಣ ತಾತ್ವಿಕತೆಯ ಪರೇಣಾಂಗೀಕ್ರಿಯತೆ. ನೋಡಿ ದೇವರು ಒಪ್ಪದೇ ಇದ್ದವನಿಗೆ ಸ್ವಪ್ನದ ಬಗ್ಗೆ ಹೇಳೋದಕ್ಕೆ ಬರೋದಿಲ್ಲ. ಬಹಳ ಇಂಪಾರ್ಟೆಂಟ್. ಯಾರು ದೇವರನ್ನು ಒಪ್ಪಿಲ್ಲ ಈ ಸ್ವಪ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ. ಗೊತ್ತಾಯ್ತು. ಇಷ್ಟೆಲ್ಲ ಸಮಸ್ಯೆಗಳಿದೆ, ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಸೊ ಸೈಕಾಲಜಿಸ್ಟ್ ಏನು ಮಾಡ್ತಾರೆ, ಸ್ವಪ್ನ ತುಂಬ ಸ್ಟಡಿ ಮಾಡ್ತಾರೆ. ಬಟ್ ಮೈನಸ್ ಗಾರ್ಡ್ ಮಾಡಿದವರಿಗೆ ಏನು ತಿಳಿಯೋದಿಲ್ಲ, ಇಷ್ಟು ಪ್ರಶ್ನೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಬಂದಿದ್ದು ಯಾತಕ್ಕೆ ಅಂದರೆ ದೇವ್ರನ್ನ ಒಪ್ಪಿದಾಗ ಅಲ್ಲಿ ಉತ್ತರ ಕೊಡೋಕ್ಕೆ ಬರೋದು. ಜೀವಸ್ಯ ಈಶ್ವರಾಂಶತಾಯ ಪ್ರಾಮಾಣಿಕತ್ವಸ್ಯ ವ್ಯಜ್ಯತೆ ಪುನಸ್ತಯ. ಸೊ ಈಶೇಚ್ಛೆಯ ಅಂತರ್ದಧಾತಿ ವ್ಯಜ್ಯತೆ ಚ ಪುನಸ್ತದ. ಕನಸು ಮರಿಯಾಗಲಿಕ್ಕೂ ದೇವರ ರೋಲ್ ಇದೆ, ಮತ್ತೆ ಅದು ಮತ್ತೆ ಬಿಡ್ಲಕ್ಕೂ ದೇವರ ರೋಲ್ ಇದೆ. ಏತೇನ ಪರಕೀಯಂ ಬಾಧಕಥನಂ ನಿರಸ್ತಂ. ಆದರೆ ಸ್ವಪ್ನಕ್ಕೆ ಬಾಧ ಬಂತು, ಬಾಧ ಬಂದೇ ಇಲ್ಲ. ಸ್ವಪ್ನಕ್ಕೆ ಬಾಧ ಬಂದಿಲ್ಲ, ಸ್ವಪ್ನ ಪದಾರ್ಥದ ಬಾಹ್ಯತ್ವಕ್ಕೆ ಮಾತ್ರ ಬಾಧ ಬಂದಿರೋದು. ಗೊತ್ತಾಯ್ತು. ಇದು ಸರಿಯಾಗಿ ಅಲ್ಲ ಇದು ಮಾಡೋದು. ಇದನ್ನು ಈ ಅನಾಲಿಸಿಸ್ ಇದೆಯಲ್ಲ ಬಹಳ ಸೂಪರ್. ತುಂಬ ಜನ ಸುಮ್ಮನೆ ದೃಷ್ಟಾಂತ ತೊಗೊಂಡ್ಬಿಡ್ತಾರೆ. ಸ್ವಪ್ನ ಸುಳ್ಳು ಇದು ಸುಳ್ಳು ಅಂತ ಹೇಳ್ಬಿಟ್ಟು ಸ್ವಪ್ನ ಸುಳ್ಳು ಅಂಬೋದೇ ಸುಳ್ಳು ಫಸ್ಟು. ಎಕ್ಸ್ಟೆಂಡ್ ಮಾಡಿದ್ದು ಮತ್ತೆ ತಪ್ಪಾಯ್ತು, ಮಾಡಬಾರದು. ಸೃಷ್ಟೈವ ವಾಸನಾಭಿಶ್ಚ ಪ್ರಪಂಚಂ ಸ್ವಪ್ನಮೀಶ್ವರ ವಾಸನಾ ಮಾತ್ರತಾಂ ತಸ್ಯ ನೀತ್ವ ಅಂತರ್ಧಾಪಯತ್ಯ. ಒಟ್ಟು ತಾತ್ಪರ್ಯ ಇದು ಯಾವುದೀಕರಣ ಪರಾಭಿಧ್ಯಾನಾಧಿಕರಣ ಒಂದಿಷ್ಟೇ ಬರೆದಿರೋದು. ಅಲ್ಲಿ ಹೇಳ್ತಾರೆ ಸೃಷ್ಟೈವ ವಾಸನಾಭಿಶ್ಚ, ಅವನ ವಾಸನೆಗಳಿಂದ ವಾಸನಾ ಸಂಸ್ಕಾರಗಳಿಂದ ಸ್ವಪ್ನ ಸೃಷ್ಟಿ ಮಾಡಿಬಿಟ್ಟು ಪರಮಾತ್ಮ ಏನು ಮಾಡ್ತಾನೆ, ವಾಸನಾ ಮಾತ್ರತಾಂ ತಸ್ಯ ನೀತ್ವ ಅಂತರ್ಧಾಪಯತ್ಯ, ಮತ್ತೇನು ಮಾಡಿಬಿಡ್ತಾನೆ ಅದನ್ನ ತೆಗೆದಾಕಿರ್ತಾನೆ. ಇವ್ರು ತೋರಿಸೋವರೆಗೂ ಕಾಣಿಸ್ತು, ಕೊಡಿಸ್ತಿಲ್ಲ, ಮುಚ್ಚೋಯ್ತು ಅಷ್ಟೇ. ಇವ್ರು ಸಿನಿಮಾ ನೋಡ್ತಿರ್ಬೇಕಾದ್ರೆ ಇವ್ರೇನು ಮಾಡೋಂಗಿಲ್ಲ, ಮತ್ತೆ ನೋಡೋದಷ್ಟೇ ಇವ್ರಿಗೆ ಕೆಲಸ ಅಷ್ಟೇ ಹೊರತು ಅದನ್ನಾಕು ಇದನ್ನಾಕು ರೀಪ್ಲೇ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡಿ ನೋಡಿ ಸುಮ್ಮನೆ ತಪ್ಪ ನೋಡ್ತಿರ್ಬೇಕಷ್ಟು ಅಸ್ವಾತಂತ್ರ್ಯ. ಅದನ್ನು ಈ ಸಿನಿಮಾದ ಕಾನ್ಸೆಪ್ಟು ಸ್ವಪ್ನದ ಕಾನ್ಸೆಪ್ಟು ಸೇಮ್. ಅವ್ರು ತೋರಿಸಿದ್ದನ್ನು ನೋಡಬೇಕು, ಬೇಡ ಅಂದ್ರೆ ನೋಡಬೇಕು, ಬೇಕು ಅಂದ್ರೆ ಕಂಟಿನ್ಯೂ ಮಾಡೋದಿಲ್ಲ. ಅದೇ ರೀತಿಯ ಸ್ವಪ್ನ ಇರೋದ್ರಿಂದ ನಾವಾಗಿ ಎದ್ದು ಬಂದರೆ ಹೋಗ್ತೀವಿ ಹೊರತು ಅದನ್ನು ಇಲ್ಲೋದಿಲ್ಲ. ನಾವು ಕೂತ್ರೆ ಇರೋದ್ರೆ ಮುಗಿದು ಹೋಗ್ಬಿಟ್ರೆ ಎದ್ದೋದ್ರೆ ಶುಭಂ ಬಂದ್ಮೇಲೆ ಎದ್ದೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಇವೆಲ್ಲ ಅನೇಕ ಡಿಪೆಂಡೆನ್ಸಿ ಆಗಿದೆಯೋ ಹಾಗೆ ಇರೋದ್ರಿಂದ ನೀತ್ವ ಅಂತರ್ಧಾಪಯತ್ಯಜ. ಇಷ್ಟೆಲ್ಲ ಕ್ಲಾರಿಟಿ ಇರೋದ್ರಿಂದಾನೇ ಎಚ್ಚರದಲ್ಲಿ ಒಂದು ಕ್ಲಾರಿಟಿ ಇದೆ, ಸ್ವಪ್ನದಲ್ಲಿ ಒಂದು ಕ್ಲಾರಿಟಿ. ಏನು ಕ್ಲಾರಿಟಿ? ಸ್ವಪ್ನದ ವಸ್ತು ಮೊದಲಾದವುಗಳ ಬಗ್ಗೆ ಇರೋ ಕ್ಲಾರಿಟಿ ಪ್ರತ್ಯಕ್ಷದಲ್ಲೇ ಜಾಸ್ತಿ, ಅದರಲ್ಲಿ ಕಡಿಮೆ. ಆದರೆ ಅಸ್ವಾತಂತ್ರ್ಯ ಮೋರ್ ಕ್ಲಿಯರ್ ಎಲ್ಲಿ? ಸ್ವಪ್ನಾವಸ್ಥೆ. ಕ್ಲಿಯರ್ ಅನುಭವಕ್ಕೆ ಬರುತ್ತೆ. ಎಚ್ಚರ ಇದ್ದಾಗ ಅನುಭವಕ್ಕೆ ಬರೋದಿಲ್ಲ, ಅಲ್ಲಿದ್ದಾಗ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಎಕ್ಸಾಂಪಲ್ ಕೊಟ್ಟರು ಅದನ್ನು. ಸ್ವಪ್ನದಲ್ಲಿ ಹೀಗೆಲ್ಲ ಆಗುತ್ತಲ್ಲ, ಜಾಗ್ರತ ಅವಸ್ಥೆ ಹೀಗೇನೆ. ನಾವಲ್ಲಿ ಅರ್ಥ ಮಾಡ್ಕೋತೀವಿ, ಇಲ್ಲಿ ಮಾಡ್ಕೋತಾ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಆಗ ಸಂಸಾರದ ಬಗ್ಗೆ ವೈರಾಗ್ಯ ಬರುತ್ತೆ. ವೈರಾಗ್ಯದಿಂದ ಎಲ್ಲಿ ಗಮನ ಹರಿಸ್ತೀವಿ ನಾವೀಗ? ಸ್ವಪ್ನ ಕೊಡೋ ದೇವರ ಹತ್ರ ಹೇಗೆ ಹೋಗ್ತಾರೋ ಈ ಅವಸ್ಥೆ ಕೊಡೋ ದೇವರ ಹತ್ರ ಹೋಗ್ತಾನೆ. ಆಗ ಅದೇ ಬ್ರಹ್ಮ ಜಿಜ್ಞಾಸೆ ಆಗುತ್ತೆ, ಮುಕ್ತಿ ಸಾಧನ. ಇಲ್ಲಿ ಲಿಂಕ್ ಮಾಡ್ಬೇಕಾದ್ರೆ ಇಲ್ಲಿ ಹೋದ್ರೆ ಡಿಲಿಂಕ್ ಆಗಿಬಿಡುತ್ತೆ, ಆಗಬಾರ್ದು. ಹಾಂ ಹಾಂ ವಾಸನಗಡ ಅಲ್ಲ, ವಾಸನಗಡ ಎರಡಿವೆ. ಸೂಕ್ಷ್ಮ ವಾಸನ, ಸ್ಥೂಲ ವಾಸನ ಅಂತ ವಿಭಾಗಗಳಿವೆ. ಮತ್ತು ವಾಸನ ಒಂದೇ ಸರ್ತಿ ಬರಬೇಕು ಅಂತಿಲ್ಲ. ಒಂದು ಆನೆ 10 ಸರ್ತಿ ನೋಡ್ತಾನೋ, ಕಾಡಲ್ಲಿ ನೋಡ್ತಾನೆ, ಜೂ ಅಲ್ಲಿ ನೋಡ್ತಾನೆ, ಚಿತ್ರದಲ್ಲಿ ನೋಡ್ತಾನೆ, ಎಲ್ಲ ಸಂಸ್ಕಾರಗಳೇ, ಅವಿಷ್ಟು ವಾಸನಗಳೇ. ಕೆಲವು ನಿಜವಾದ ಆನೆ ನೋಡೇ ಇಲ್ಲ, ಅವ್ನು ಬರೀ ಪೇಪರ್ ಆನೆ ಮಾತ್ರ ನೋಡಿದ್ದಾನೆ. ಅವನಿಗೆ ಬೀಳೋ ಸ್ವಪ್ನದ ಕ್ಲಾರಿಟಿ ಬೇರೆ. ನಿಜವಾದ ಆನೆ ನೋಡಿದ್ದಾನೆ, ಅವನಿಗೆ ಬೀಳೋ ರೀತಿಯೇ ಬೇರೆ. ಗೊತ್ತಾಯ್ತಾ? ವಾಸನ ಕೂಡ ಏನಾಗುತ್ತೆ, ವೇರಿ ಆಗುತ್ತೆ. ಗೊತ್ತಾಗುತ್ತೆ? ಫುಟ್ ಪ್ರಿಂಟಿಗೆ ಸೀಲ್ ಇರುತ್ತೆ, ಟಕ ಟಕ್ ಹಾಕ್ತೀವಿ, ಮತ್ತೆ ಬರ್ತಾ ಬರ್ತಾ ಏನಾಗುತ್ತೆ, ನಿಮ್ಮ ಆಗಿಬಿಡುತ್ತೆ, ಬೀಳೋದೇ ಇಲ್ಲ. ವಾಸನೆ ಫೇಡ್ ಆಗ್ತಾ ಬಂತು ವಾಸನ. ಅರ್ಥ ಆಯ್ತಾ? ದೇಹ ವಾಸನದಲ್ಲಿ ವೆರೈಟಿ ಇದೆ. ಒಂದೇ ವಾಸನ ಅನೇಕ ರೀತಿಯಲ್ಲಿರ್ಬೋದು. ಗೊತ್ತಾಯ್ತಾ? ಅದಕ್ಕೆ ತಕ್ಕಂತೆ ಸ್ವಪ್ನ ಏನಾಗುತ್ತೆ, ವೇರಿ ಆಗ್ತಾ ಹೋಗಿ ಅದು. ಹಾಂ ಹಾಂ ಅನೇಕ ವಾಸನಗಳಿಂದ ಸ್ವಪ್ನ ಬಿಡ್ತಿರೋದು. ಅನೇಕ ವಾಸನ ಕಂಬಾಗಿಬಿಟ್ಟು ಬಿಡ್ತಾ ಇದೆ. ಅಲ್ಲಿ ಅದು ಎಲ್ಲರಿಗೂ ಹೇಳಕ್ ಬರಲ್ಲ, ಅದೆಲ್ಲ ನಮಗೆ ಗೊತ್ತಾಗಲ್ಲ, ಮತ್ತೆ ದೇವರಿಗೇನೆ.
ಕೆಲವು ವಾಸನೆ ಕೆಟ್ಟ ವಾಸನೆ ಇರುತ್ತೆ, ಸ್ವಪ್ನದಲ್ಲಿ ಕಂಡು ಹೋಯ್ತು ಮುಗಿದೋಯ್ತು ಮತ್ತೆ ಒಳ್ಳೆದಿಲ್ಲ. ಕೆಲವು ಹಾಗಲ್ಲ, ಕಂಟಿನ್ಯೂ ಆಗ್ಬೋದು ಮತ್ತೆ. ಆಗ ಅವನ ವಿಷಯ ಅವನಿಗೆ ಗೊತ್ತಾದ್ರೆ ನಮಗೆ ಗೊತ್ತಾಗಲ್ಲ. ಗೊತ್ತಾಗ ಇನ್ನೊಂದವ್ರು ಪಾಸ್ಬುಕ್ ನಮ್ಮ ಹಾಗೆ ನೋಡಬಾರ್ದು ಹಾಗೆ. ಅವ್ರ ಅಕೌಂಟ್ ನಮಗೆ ಅಷ್ಟು ಉಳಿದವ್ರಿಗೆಲ್ಲ ನಾವು ಹೇಳೋದಿಲ್ಲ ಅವ್ರು, ಗೊತ್ತಾಯ್ತಾ. ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅರ್ಥ. ಎಲ್ಲರಿಗೆ ಟೈಮ್ ಇಲ್ಲ, ಒಂದು ಹೇಳಬಾರ್ದು, ಒಂದು ಹೇಳ್ತಾ ಇವ್ರದ್ದು ಹೇಳೋದಕ್ಕೆ ಟೈಮ್ ಇಲ್ಲ ಅವರಿಗೆ, ಅವ್ರದ್ದೇ ಹೇಳ್ತಾರೆ, ಉಳಿದೆಲ್ಲ ಹೇಳೋದಿಲ್ಲ. ಹಾಂ, ಯಾವ್ದು ಏನಿದೆ ಅದೇ ಅಲ್ಲ, ಅದು ಆಗೋಯ್ತು. ಅವ್ರು ಓದಲಿಲ್ಲ ಸುಧಾವಾಕ್ಯ, ಅದು ಅವ್ರಿಗೆ ಅಂಶ ಅಂತ ಕರೀತಾರೆ, ಉತ್ತರ ಕೊಡೋಕೆ ಹೋಗ್ತಾರೆ ಅಂಶ ಅಂತೇಳಿ. ಅವು ಅಲ್ಲ ಅಲ್ಲ ಅಂತ ಅಪ್ರಾಮಾಣಿಕ ಕಾಲ ಹೇಳಿ ಆಗಿದೆಯಲ್ಲ, ಆದ್ದರಿಂದ ಅದನ್ನ ಹೇಳಕ್ಕೆ ಹೋಗ್ಬಾರ್ದು ಅಂತೇಳಿ. ವಾಸನೆ ಒಪ್ಪಬೇಕೆ ಹೊರತು ಪರಮಾತ್ಮ ಅಂಶತ್ವ ಜೀವನಿಗೆ ಹೇಳಬಾರ್ದು. ಅಲ್ಲಿ ತಾತ್ಪರ್ಯ. ಈ ಮುಂದಿನ ಅಧಿಕರಣಕ್ಕಂತೂ ಆಚಾರ್ಯ ಏನು ಬರೆಯೋದೇ ಇಲ್ಲ, ಗೊತ್ತಾಯ್ತಾ. ಮುಂದಿನ ಅಧಿಕರಣ ಇಡೀ ಅಧಿಕರಣಕ್ಕೆ ಅಷ್ಟು ಸೂತ್ರ ಇದೆ, ಅಷ್ಟೊಂದು ಜಂಪ್ ಮಾಡ್ತಾರೆ. ಅವ್ರು ಕರ್ಮಾನುಸ್ಮೃತಿ ಅಧಿಕರಣಕ್ಕೆ ಹೋಗ್ತಾರೆ, ಅದು ಸೋಮವಾರ. ಓಂ ನಾರಾಯಣ ಮೃಗಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿತದ್ಯುತಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರುಮದೇಶನುತಂ ಪ್ರಣಮ್ಯ ಪಶ್ಯಾಮಿ.